ನರೇಂದ್ರ ಮೋದಿಜಿಯವರು 9 ಸಂಕಲ್ಪದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇಡೀ ದೇಶಕ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಮನುಷ್ಯ, ನಮ್ಮ ಭಾರತೀಯರು ಒಂದು ವರ್ಷದಲ್ಲಿ ಕಡಿಮೆ ಅಂದರೆ 25 ಅನ್ನೋನ್ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬೇಕು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಇವತ್ತು ಅಡಿಗಾಸ್ ಯಾತ್ರೆ ಸುಮಾರು ಕಳೆದ 32 ವರ್ಷಗಳಿಂದ ತುಂಬ ಯಶಸ್ವಿಯಾಗಿ ಈ ಯಾತ್ರೆಯನ್ನ ಸಭೆ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಎವ್ರಿ ವೀಕ್ ಇಲ್ಲಿ ಇದು ಚೇಂಬರ್ ಆಫ್ ಕಾಮರ್ಸ್, ಇದು ಉದ್ಯಮಿಗಳಿಗಾಗಿ ಇರುವಂತ ಒಂದು ಆಡಿಟೋರಿಯಂ. ಈ ಆಡಿಟೋರಿಯಂ ಅಲ್ಲಿ ಎವ್ರಿ ಡೇ ಬೇರೆ ಬೇರೆ ತರದ ಉದ್ಯಮಗಳದ್ದು MSME ಆಗಲಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಆದ್ರೆ ಉದ್ಯಮಿಗಳೇ ಆಗಿ ಅದರಲ್ಲಿ ಬಂದು ಕೂತ್ಕೊಂಡಿರಲ್ಲ. ಇವತ್ತು ಬಂದಿರೋದು ಪೂರ್ಣವಾದಂತಹ ಪ್ರವಾಸಿಗಳು ಬಂದಿದ್ದಾರೆ. ಕೆಲವು ಟ್ರಾವೆಲ್ ಆಪರೇಟರ್ಗಳು, ಆತಿಥ್ಯ ಕ್ಷೇತ್ರದ ಹಿರಿಯರು ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಅದು ಬಿಟ್ಟರೆ ಹೆಚ್ಚಿನವರು ಪ್ರವಾಸಿಗಳಿದ್ದಾರೆ. ಯಾಕಂದ್ರೆ ಅಡಿಗಾಸ್ ಯಾತ್ರಾ ಸಂಸ್ಥೆ 3 ಲಕ್ಷಕ್ಕಿಂತ ಮೇಲ್ಪಟ್ಟು ಯಾತ್ರಿಕರನ್ನು ದೇಶದಾದ್ಯಂತ ಮತ್ತು ಹೊರ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಮಾದರಿಯಾಗಿ ಸೇವೆಯನ್ನು ಕೊಟ್ಟಿದೆ. ಇದು ಕರ್ನಾಟಕಕ್ಕೆ ಹೆಮ್ಮೆ ಅಂತ ನಾವು ಹೇಳಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರಗಳಾಗಲಿ, ಕೇಂದ್ರ ಸರ್ಕಾರ ಆಗಲಿ ಅವರಿಗೆ ಮಾನ್ಯತೆಯನ್ನು ಕೊಟ್ಟಿದೆ ಮತ್ತು ಬಿರುದನ್ನು ಕೊಟ್ಟಿದೆ ಮತ್ತು ಉತ್ತಮ ಹೆಲ್ಪ್ ಮಾಡಿ ಅಧ್ಯಕ್ಷ. ಸ್ನೇಹಿತರ ಅಂತ ಅಡಿಗೆ ಅವರ ಹೋಟೆಲ್ಗೆ ಹೋಗಿ ಎಲ್ಲ ಮಾಡಿವಿ. ಆದರೆ ಇಷ್ಟೊಂದು ಪ್ರಪಂಚದಾದ್ಯಂತ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಯಾರ ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ಆನೆಸ್ಟಾಗಿ ಹೇಳ್ಬೇಕಾದ್ರೆ ಇದೊಂದು ಅತ್ಯಂತ 32 ವರ್ಷದಿಂದ ಈ ಕಾರ್ಯಕ್ರಮ ಮಾಡೋದು ಹೆಮ್ಮೆ ವಿಷಯ ಮತ್ತು ಸಾಮಾನ್ಯವಾದಂಥ ಮಾತು ಸಹಿತ. ಈ ಕರ್ನಾಟಕದ ಎಲ್ಲ ಜನತೆಯನ್ನು ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಜ್ಯಕ್ಕೆ ಎಲ್ಲ ಸೌಂದರ್ಯದಲ್ಲಿ ಸರಳತೆ ದೇವ ಅವರು ಇವತ್ತಿನ ಯೂಟ್ಯೂಬ್ ಚಾನೆಲ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ರೆಡಿ, ಲೆಟ್ಸ್ ಗೋ, 3, 2, 1. ಎಸ್ ಸರ್, ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ ಸರ್ಗೆ, ಹಾಗೆಯೇ ರಾಧಾಕೃಷ್ಣ ಹೊಳ್ಳ ಸರ್ಗೆ, ಹಾಗೆಯೇ ಅಡಿಗಾಸ್ ಯಾತ್ರದ ರೂವಾರಿಗಳಾದಂತಹ ನಾಗರಾಜ್ ಸರ್, ಹಾಗೆಯೇ ಆಶಾ ಮ್ಯಾಮ್, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಹಾಗೆಯೇ ಎಲ್ಲ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು. ನಾನು ಅದನ್ನೇ ಮಾತಾಡ್ತಾ ಇದ್ದೆ, ಯಾವುದೇ ಒಂದು ಸಂಸ್ಥೆ 1 ವರ್ಷ 2 ವರ್ಷ ಸಸ್ಟೈನ್ ಆಗಲಿಕ್ಕೆ ಬಹಳ ಶ್ರಮ ಪಡಬೇಕಾಗುತ್ತೆ, ಬಹಳ ಕಷ್ಟ ಪಡಬೇಕಾಗುತ್ತೆ. ಅಂಥದ್ರಲ್ಲಿ 32 ವರ್ಷದಿಂದ ನಿಮ್ಮ ಸೇವೆಯನ್ನು ಸಲ್ಲಿಸ್ತಿದ್ದೀರಾ ಅಂದರೆ ಇದು ನಿಜವಾಗ್ಲೂ ಸಣ್ಣ ಮಾತಲ್ಲ, ದೊಡ್ಡ ಮಾತು. ಹಾಗೆಯೇ ಸ್ವಾಮಿಗಳು ಮಾತಾಡ್ತಾ ಹೇಳ್ತಾ ಇದ್ರು, ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ. ಖಂಡಿತವಾಗ್ಲೂ ನಿಜ ಸ್ವಾಮಿಗಳು. ಯಾಕಂದ್ರೆ ನಾವು ಪುಸ್ತಕಗಳನ್ನ ಓದಿದಾಗ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಮಗೆ ಜ್ಞಾನ ಬೆಳೆಯುತ್ತೆ. ಆದ್ರೆ ನಾವು ದೇಶಗಳನ್ನ ಸುತ್ತಿದಾಗ, ಪ್ರಪಂಚ ಪರ್ಯಟನೆ ಮಾಡಿದಾಗ ಬದುಕಿನ ಬಗ್ಗೆ ಜ್ಞಾನ ಬೆಳೆಯುತ್ತೆ. ಅದು ನನಗೆ ವೈಯಕ್ತಿಕವಾಗಿ ಬಹಳ ಸರಿ ಆಗಿದೆ. ಯಾವುದೇ ಬೇರೆ ದೇಶಕ್ಕೆ ಹೋದಾಗ, ಬೇರೆ ಊರಿಗೆ ಹೋದಾಗ ಅನ್ಸಿದ್ದು ಬಹಳ ಇದೆ. ಟ್ರಾವೆಲ್ ಅಂದ ತಕ್ಷಣ ಅಫ್ಕೋರ್ಸ್ ನಾವು ಇವತ್ತು ಅಡಿಗಾಸ್ ಯಾತ್ರೆ ಅವರ ಒಂದು ಕಾರ್ಯಕ್ರಮದಲ್ಲಿ ಇದ್ರು ಕೂಡ ನನ್ನ ವೈಯಕ್ತಿಕವಾದ ಒಂದು ವಿಷಯನ ಹಂಚ್ಕೋಬೇಕು ಅಂತ ಆಸೆ. ಬೇರೆ ದೇಶಕ್ಕೆ ಹೋದಾಗ ಸುಮಾರು ನಮಗೆ ಅಫ್ಕೋರ್ಸ್ ದುಡ್ಡಿನ ವಿಷಯಗಳಲ್ಲಿ ಕೆಲವೊಂದು ಗೊಂದಲಗಳು ನಡೀಬಹುದೇ ಹೊರತು ಬೇರೆ ಯಾವುದೇ ವಿಷಯದಲ್ಲಿ, ಅಂದ್ರೆ ನಮಗೆ ಸೇಫ್ಟಿ ವಿಷಯದಲ್ಲಿ ಅಥವಾ ಸ್ವಚ್ಛತೆ ವಿಷಯದಲ್ಲಿ ಸುಮಾರು ಸಲಿ ನಾವು ಸುಮಾರು ದೇಶಗಳಿಗೆ ಹೋದಾಗ ಯಾವುದೇ ಕೊರತೆ ಅನ್ಸೋದಿಲ್ಲ. ನಮಗೆ ವಾವ್, ನೋಡಿ ಎಷ್ಟು ಸ್ವಚ್ಛವಾಗಿದ್ದಾರೆ, ಎಷ್ಟು ಸುಂದರವಾಗಿದೆ ಅಂತಾನೆ ಅನಿಸ್ತಾ ಇರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ನಮಗೆ ಎಲ್ಲಾ ದೇವರುಗಳಿಗೆ ನಾವು ಹೋದ್ರೆ ನಿಮಗೆ ಬರೀ ಸೂರ್ಯನೇ ಇರುತ್ತೆ, ಇಲ್ಲ ಬರೀ ಚಳಿ ಇರುತ್ತೆ, ಇಲ್ಲ ಬರೀ ಮಳೆ ಇರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ನಾವು ತುಂಬಾ ಸುಖಿ. ಅದರಲ್ಲೂ ನಮ್ಮ ಕರ್ನಾಟಕದವರು ಪುಣ್ಯ ಮಾಡಿ ನಾವು ಈ ಕನ್ನಡ ನಾಡಲ್ಲಿ ಹುಟ್ಟಿದೀವಿ. ಎಷ್ಟು ಅದ್ಭುತವಾದ ವಾತಾವರಣ ನಮಗಿರೋದು. ಇಷ್ಟೊತ್ತು ನೀಟಾಗಿ ಇಷ್ಟು ತಿಂಗಳು ನಮಗೆ ಬೇಸಿಗೆ ಬರುತ್ತೆ, ಇಷ್ಟು ತಿಂಗಳು ಚಳಿಗಾಲ ಬರುತ್ತೆ, ಇಷ್ಟು ತಿಂಗಳು ಮಳೆಗಾಲ ಬರುತ್ತೆ. ಅಂತ ಅದ್ಭುತವಾದ ವರನ ದೇವರು ಬೇರೆ ದೇಶದವರು ನಮ್ಮ ಊರಿಗೆ ಪ್ರವಾಸಕ್ಕೆ ಅಂತ ಬಂದಾಗ ನಮ್ಮ ನಡವಳಿಕೆ ಕೂಡ ಬಹಳ ಮುಖ್ಯ ಆಗತ್ತೆ. ನಾನು ಸುಮಾರು ಸಲಿ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸುಮಾರು ಆಕ್ಟಿವ್ ಆಗಿರೋದ್ರಿಂದ ಯಾವ್ದಾದ್ರು ಬೇರೆ ದೇಶದ ಒಂದು ಹೆಣ್ಮಗಳು ಅಥವಾ ಬೇರೆ ದೇಶದ ಕಂಫರ್ಟ್ ಅನಿಸ್ಲಿಲ್ಲ, ನನಗೆ ಸೇಫ್ ಅನಿಸ್ತು ಅಂದಾಗ ನಿಜವಾಗ್ಲೂ ಒಬ್ಬ ಕನ್ನಡಿಗಳಾಗಿ ನನಗೆ ಬಹಳಷ್ಟು ಸಲ ನೋವು ಉಂಟು ಮಾಡಿದೆ. ನಾವ್ ಯಾಕೆ ಬದಲಾಗ್ತಾ ಇಲ್ಲ?
ಪ್ರಪಂಚ ಎಲ್ಲೋ ಹೋಗ್ತಾ ಇದೆ. ನಾವಿನ್ನೂ ಸಂಸ್ಕೃತಿ ಸಂಸ್ಕಾರನ ಬರೀ ಬಟ್ಟೆಗೆ ಸೀಮಿತ ಮಾಡಿದೀವಿ. ಅದಲ್ಲ, ಬರೀ ಬಟ್ಟೆಗೆ ಸೀಮಿತ ಅಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ನಾಡನ್ನ ನಾವೆಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು, ಎಷ್ಟು ಪೂಜಿಸ್ಬೇಕು ಅನ್ನೋದ್ರ ಮೇಲೂ ಬಹಳಷ್ಟು ಅವಲಂಬಿತ ಆಗಿದೆ. ನಾವು ಕೂಡ ಅದೆಲ್ಲದ್ರ ಮೇಲೆ ಗಮನ ಹರಿಸೋಣ. ಹಾಗೇನೆ ಅನ್ನೋದು ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್. ಬೇರೆಯವರು ಬಂದಾಗ ನಾವು ಅಷ್ಟೇ ಆದರದಿಂದ, ಪ್ರೀತಿಯಿಂದ, ಮಾತಿನಲ್ಲಾಗಿರ್ಬೋದು ಸ್ವಾಗತಿಸೋಣ. ಬಹುಶಃ ಆಗ ನಮ್ಮ ದೇಶ ಕೂಡ ಒಂದು ಒಳ್ಳೆ ಟೂರಿಸಂ ಕಂಟ್ರಿ ಆಗಿ ಎಲ್ಲರಿಗೂ ಒಂದು ರೀಚ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೇನೆ ಅದೇ 32 ವರ್ಷ ಅಂದ್ರೆ ಖಂಡಿತವಾಗ್ಲೂ ದೊಡ್ಡ ಸಾಧನೆನೆ. ನಿಮ್ಮ ಕೆಲಸಗಳಿನ್ನೂ ಹೆಚ್ಚೆಚ್ಚು ಈ ತರದ ಯಾತ್ರೆಗಳ ಮಾಡಿ, ಯಾಕಂದ್ರೆ ಸುಮಾರು ಜನಕ್ಕೆ ಗೈಡೆನ್ಸ್ ಸಿಗೋದು ಕಷ್ಟ. ಅಂಥದ್ರಲ್ಲಿ ಸೇಫ್ಟಿ ಒಟ್ಟಿಗೆ, ಒಳ್ಳೆ ಆಹಾರದೊಟ್ಟಿಗೆ ಯಾವ ಪ್ರಮುಖವಾದ ಸ್ಥಳಗಳನ್ನ ನೋಡ್ಬೇಕು ಅನ್ನೋ ಮಾಹಿತಿ ಇದೆಲ್ಲದನ್ನು ಕೊಟ್ಟಾಗ ಆ ಒಂದು ಪ್ರಯಾಣ ತುಂಬಾ ಸುಖಕರವಾಗಿ ಅನ್ಸುತ್ತೆ, ಸಂತೋಷ ಅನ್ಸುತ್ತೆ. ಹಾಗೇನೆ ಇಲ್ಲಿ ನೆರೆದಿರೋರ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಮೇಲೆ ಎಷ್ಟು ಜನ ಪ್ರೀತಿ ನಂಬಿಕೆನ ಇಟ್ಕೊಂಡಿದ್ದಾರೆ ಅಂತ. ನಿಮ್ಮ ನಂಬಿಕೆ ಇನ್ನೂ ಹೆಚ್ಚೆಚ್ಚು ಗಟ್ಟಿ ಆಗ್ತಾ ಹೋಗ್ಲಿ, ನಿಮ್ಮ ಸಂಸ್ಥೆಯಿಂದ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳಾಗ್ತಾ ಹೋಗ್ಲಿ ಅಂತ ನಾನು ನಿಮ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ, ಆಶಿಸ್ತೀನಿ. ನನ್ನನ್ನ ಇಲ್ಲಿ ಹೊಂದೋದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ನನ್ನ ಮಾತು. ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರೇ, ಹರಿಹರ ಪಂಚಮಸಾಲಿ ಪೀಠದ ಶ್ರೀ ವಚನಾನಂದ ಮಹಾಸ್ವಾಮೀಜಿಯವರೇ, ಖ್ಯಾತ ಅಭಿನೇತ್ರಿ ಅದಿತಿ ಪ್ರಭುದೇವ ಅವರೇ, ಆತ್ಮೀಯರಾದಂಥ ಶ್ರೀ ರಾಧಾಕೃಷ್ಣ ಹೊಳ್ಳ ಅವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಡಿಗಾಸ್ ಯಾತ್ರಾದ ಮುಖ್ಯಸ್ಥರಾದಂಥ ಕೆ ನಾಗರಾಜ್ ಅಡಿಗ ಅವರೇ, ಅವರ ಶ್ರೀಮತಿಯವರಾದ ಆಶಾ ಅಡಿಗ ಅವರೇ, ಒಬ್ಬರೇ ಪ್ರವಾಸಕ್ಕೆ ಹೋಗುವಂಥದ್ದು ಬಹಳ ಕಷ್ಟ. ಅದರಲ್ಲಿ 40 ಜನರನ್ನ, 50 ಜನರನ್ನ, 75 ಜನರನ್ನ ಕರ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟ. ಯಾರೂ ಕೂಡ ಸರಿಯಾದ ಸಮಯಕ್ಕೆ ಬರೋದಿಲ್ಲ. ನಾವು ಹಿಂದಿನ ದಿವಸ ಎಲ್ಲರಿಗೂ ಕೂಡ ಹೇಳಿರ್ತೀವಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ 9 ಗಂಟೆಗೆ ಸಿದ್ಧರಾಗಿರ್ಬೇಕು ಅಂತ. ಆದ್ರೆ ಎಲ್ಲರೂ ಬಂದಿರ್ತಾರೆ, ಆದ್ರೆ ಒಬ್ಬರು ಮಾತ್ರ ಮಿಸ್ ಹೊಡೆದಿರ್ತಾರೆ. ನೀವು ಯಾವುದೇ ಟೂರ್ ತಗೊಳ್ಳಿ, ನೀವು ಮಿಲಿಟರಿ ಅಧಿಕಾರಿಗಳನ್ನ ತಗೊಂಡು ಟೂರಿಗೆ ಹೋದ್ರು ಕೂಡ 50 ಜನರಲ್ಲಿ 49 ಜನ ಕರೆಕ್ಟ್ ಟೈಮಿಗೆ ಬರ್ತಾರೆ, ಒಬ್ಬರು ಮಾತ್ರ ಕೈ ಕೊಡ್ತಾರೆ. ಇದು ಎಲ್ಲಾ ಟೂರ್ನಲ್ಲೂ ಆಗುವಂಥದ್ದು. ನಿಮಗೆ ಬಸ್ನಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ, 2 ಜನ ಎಲ್ಲಿಗೋ ಪರಾರಿಯಾಗಿರ್ತಾರೆ, ಮಿಸ್ ಆಗಿರ್ತಾರೆ. ಆ 2 ಜನರಿಗೋಸ್ಕರ ಉಳಿದ 48 ಜನರು ಕೂಡ ಕಾಯ್ತಾ ಇರಬೇಕಾಗತ್ತೆ. ನಿಮಗೆ ಹೌದು. ಇವತ್ತಿನ ಕಾರ್ಯಕ್ರಮ 32ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗೆ ನಾವು ಹೊಸ ಲೋಗೋ, 31 ವರ್ಷದಿಂದ ಇರುವಂಥ ಲೋಗೋವನ್ನು, ಇವತ್ತು ಹೊಸ ಲೋಗೋವನ್ನು ನಾವು ಲೋಕಾರ್ಪಣೆ ಮಾಡಿದ್ದೀವಿ. ಶ್ರೀಯುತ ನಮ್ಮ ಶ್ರೀ ವಚನಾನಂದ ಗುರೂಜಿಯವರು, ಹರಪೀಠ ಹರಿಹರ, ಇವರು ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆ ನಮ್ಮ ಹೊಸದೊಂದು ನ್ಯೂಸ್ ವೆಬ್ಸೈಟ್, ಅಂದರೆ ಅಡಿಗಾಸ್ ಯಾತ್ರಾದ ವೆಬ್ಸೈಟ್ ಆಲ್ರೆಡಿ ಇದೆ. ಹೊಸದಾಗಿ ಇವತ್ತು ಯಾತ್ರಾ ನ್ಯೂಸ್ ಅಂತ, ನಿಮಗೆ ಸ್ಥಳಗಳ ಪರಿಚಯ ಇರ್ಬೋದು, ಸ್ಥಳಗಳ ಮಾಹಿತಿ ಇರ್ಬೋದು, ಅಥವಾ ಅಡಿಗಾಸ್ ಯಾತ್ರಾದ ಪ್ಯಾಕೇಜ್ಗಳಿರ್ಬೋದು, ಆ ನ್ಯೂಸ್ ವೆಬ್ಸೈಟ್ನಲ್ಲಿ ಸಿಗ್ತದೆ. ಇದನ್ನು ನಮ್ಮ ಖ್ಯಾತ ಲೇಖಕರು ಹಾಗೂ ಕರ್ನಾಟಕದ ಏಕೈಕ ಪ್ರವಾಸ ಪತ್ರಿಕೆಯಾದಂಥ, ಟೂರಿಸಂ ಬಗ್ಗೆ ಇರುವಂಥ ಪತ್ರಿಕೆಯಾದಂಥ ಪ್ರವಾಸಿ ಪ್ರಪಂಚದ ಪ್ರಧಾನ ಸಂಪಾದಕರಾದಂಥ ವಿಶ್ವೇಶ್ವರ ಭಟ್ರು ಅದನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಮತ್ತೊಂದು, ನಾವು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದೆ, ಅದನ್ನು ಮತ್ತಷ್ಟು ಅಪ್ಗ್ರೇಡ್ ಮಾಡಿದ್ದೇವೆ. ಮತ್ತಷ್ಟು ನಮ್ಮ ಅನಿಸಿಕೆ, ಪ್ರವಾಸಿಗರ ಅನಿಸಿಕೆ, ಪ್ರವಾಸ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಾಗಿ ಹೊಸ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೇವೆ. ಅದನ್ನು ಖ್ಯಾತ ಚಲನಚಿತ್ರ ಅಭಿನೇತ್ರಿ ಅದಿತಿ ಪ್ರಭುದೇವ ಅವರು ಮಾಡಿದ್ದಾರೆ, ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆ ನಮ್ಮ ಮತ್ತೊಂದು ಹೊಸದಂದರೆ ನಮ್ಮ ಬ್ರೋಷರ್ ರಿಲೀಸ್, ಈ ವರ್ಷದ 32ನೇ ವರ್ಷದ ಬ್ರೋಷರನ್ನು
ಶ್ರೀಯುತ ನಮ್ಮ ವಿಧಾನ ಪರಿಷತ್ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿ ಅವರು ಇವತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಕರ್ನಾಟಕ ಟ್ರಾವೆಲ್ ಅಸೋಸಿಯೇಷನ್, ಸ್ಟೇಟ್ ಟ್ರಾವೆಲ್ ಅಸೋಸಿಯೇಷನ್ ಅದರ ಪ್ರೆಸಿಡೆಂಟ್ ಶ್ರೀ ರಾಧಾಕೃಷ್ಣ ಹೊರಡ್ರು ಸಹ ಸಭೆಯಲ್ಲಿ ಭಾಗವಹಿಸಿದ್ರು. ಹಾಗೆ ಇವತ್ತು ನಮ್ಮ ಬಹಳಷ್ಟು ಜನ ಪ್ರವಾಸಿಗರು ಒಳಗಡೆ ಕೂತ್ಕೊಳ್ಳಿಕ್ಕೂ ಜಾಗ ಇಲ್ಲ, ಅಷ್ಟು ಇದ್ರೂ ಹೊರಗಡೆ ಇದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಏನಂದರೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಸಂಸ್ಥೆಯ ಈ ಪ್ರವಾಸಿಗರನ್ನೆಲ್ಲ ನೋಡಿದ ನಮಗೆ ಬಹಳ ಹೆಮ್ಮೆನೂ ಆಗ್ತಾ ಇದೆ. ಬಂದಂಥ ಅತಿಥಿಗಳಾಗಿರ್ಬೋದು, ಮಾಧ್ಯಮ ಮಿತ್ರರಾಗಿರ್ಬೋದು, ಅಥವಾ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಪ್ರವಾಸಿಗರ ಮೇಲೆ ನಿರ್ಭರ ಆಗಿರುತ್ತೆ. ಇವತ್ತು ನಮ್ಮ ಪ್ರವಾಸಿಗರ ಸಂಖ್ಯೆಯನ್ನು ನೋಡಿದಾಗ ಹೆಮ್ಮೆ ಆಯಿತು. ಯಾಕಂದರೆ ಬೇರೆ ಎಲ್ಲ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಬೋದು, ಅಭಿಮಾನ ಅನ್ನುವಂಥದ್ದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಇದೆ ಯಾವುದೇ ಒಂದು ಕ್ಷೇತ್ರದಲ್ಲಿ. ಇದರಲ್ಲಿ ನಿಟ್ಟಿನಲ್ಲಿ 32 ವರ್ಷಗಳ ಅಡಿಗರ ಏನು ಶ್ರಮ ಏನಿತ್ತು, ಇವತ್ತು ನನಗೆ ಅದು ಸಾರ್ಥಕ್ಯವನ್ನು ಕಂಡಿದೆ. ಪ್ರತಿ ವರ್ಷ ನಾವು ಮಾಡ್ತೇವೆ, ಪ್ರವಾಸಿ ಮಿಲನ ಅಂತ ಮಾಡ್ತೇವೆ, ಸಾವಿರಾರು ಜನ ಸೇರ್ತಿದ್ರು. ಆದರೆ ಇವತ್ತಿನ ಜನಸಂಖ್ಯೆ ಬಂದಂಥ ಏನು ಸಂಖ್ಯೆ ಇತ್ತಲ್ಲ, ಇದು ಬಹಳ ಒಂದು ಟ್ರೆಮೆಂಡಸ್ ಅನ್ನಿಸ್ತು ನಮಗೆ. ಬಹುಶಃ ಎಲ್ಲೋ ಅವರಿಗೆ ನಾವು ಏನು ಸೀಟಿಂಗ್ ಫೆಸಿಲಿಟಿ ಆಗಿರಲಿ ಎಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ಯಶಸ್ಸು ನಮ್ಮದು ಮಾತ್ರ ಅಲ್ಲ, ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹೀಗೆ ನಿಮ್ಮ ಸಹಕಾರ ನಮ್ಮ ಸಂಸ್ಥೆ ಮೇಲೆ, ನಮ್ಮ ಸಿಬ್ಬಂದಿ ಮೇಲೆ, ಪ್ರವಾಸಿಗರ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.